ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇತ್ತೀಚೆಗೆ ವಸತಿ ಶಾಲೆ KRIASಗೆ ಸಂಬಂಧಪಟ್ಟ ಹಾಗೆ ವಸತಿ ಶಾಲೆ ಶಿಕ್ಷಕರ ನೇಮಕಾತಿಗೆ ಹೊರಟಿದೆ. ಆ ಒಂದು ನಿಟ್ಟಿನಲ್ಲಿ ಆಲ್ರೆಡಿ ನೀವೆಲ್ಲ ನೋಟಿಫಿಕೇಶನ್ ಓದ್ಕೊಂಡಿದ್ದೀರಾ. ಯಾವ ಯಾವ ಹುದ್ದೆಗಳಿಗೆ ಯಾವ ಯಾವ ವಿಷಯ ಶಿಕ್ಷಕರಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ ಎಲ್ಲ ವಿಚಾರಗಳು ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಇದನ್ನೇನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಇಂದಿನ ತರಗತಿಯಲ್ಲಿ ನಾವು ರೋಸ್ಟರ್ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಯಾವ ಯಾವ ಹುದ್ದೆಗಳಿಗೆ ಯಾವ ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ ವಿದ್ಯಾರ್ಹತೆ ಕೂಡ ಇಲ್ಲಿದೆ, ನೋಡ್ಕೊಳ್ತೀರಿ. ಇದಾದ ನಂತರ ನಾವು ಪರೀಕ್ಷಾ ದಿನಾಂಕವನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಏಕೆಂದರೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂತೇಳಿ ಇಲ್ಲಿ ಏಜ್ ಲಿಮಿಟ್ ನೋಡೋದಾದರೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಏಜು ವಯೋಮಿತಿ ಸಡಿಲಿಕೆಗಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 45 ವರ್ಷ, OBC ಅಭ್ಯರ್ಥಿಗಳಿಗೆ 48 ವರ್ಷ, SC/ST ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 50 ವರ್ಷಗಳವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದೇ ಥರ PSTR, HSTR, GPSTRಗೂ ಕೊಡಲಿ ಅಂತೇಳಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಅದು ಕೂಡ ಇತ್ತೀಚೆಗೆ ನೋಟಿಫಿಕೇಶನ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸರ್ಕಾರನೂ ಕೂಡ ಅನುಮತಿಯನ್ನು ಕೊಟ್ಟಿದೆ. ಹಾಗಾಗಿ ಇಲ್ಲಿ ಈ ಎಲ್ಲವನ್ನು ಓದ್ಕೊಂಡಿದ್ದೀರಿ. ಇಲ್ಲಿ ಆನ್ಲೈನ್ ಅರ್ಜಿ 15/7ರಿಂದ ಪ್ರಾರಂಭವಾಗಿದೆ. ಲಾಸ್ಟ್ ಡೇಟು 13/8ಕ್ಕೆ, ಶುಲ್ಕವನ್ನು ಪೇ ಮಾಡೋದಕ್ಕೆ 14/8/26 ಲಾಸ್ಟ್ ಡೇಟ್ ಆಗಿರ್ತದೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ ವಿಚಾರಗಳು. ಇನ್ನು ನೆಕ್ಸ್ಟ್ ಸಿಲೆಬಸ್ಗೆ ಬಂದಂಥ ಸಂದರ್ಭದಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. TET ಪಾಸ್ ಆಗಿರಬೇಕನ್ನೋ ವಿಚಾರ. ಇಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಗಳಿಗೆ ಸಂಬಂಧಪಟ್ಟಿರ್ತದೆ. ಸೇಮ್ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಾಗಿ ಏನೆಲ್ಲ ವಿಚಾರಗಳಿದ್ದಾವೆ ಆ ವಿಚಾರಗಳೇ ಇದರಲ್ಲೂ ಕೂಡ GPSTR KRIASಲ್ಲೂ ಕೂಡ ಇದೆ. ಇನ್ನು ನಿರ್ದಿಷ್ಟ ಪತ್ರಿಕೆಗಳು ಅಂತಂದರೆ ಆಯಾಯ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಟೀಚರ್ಗಳಿಗೆ ಸಂಬಂಧಪಟ್ಟಂಥ ಆ ವಿಷಯ ಜ್ಞಾನದ ಪರೀಕ್ಷೆ ಆಗಿರುತ್ತೆ. ಇನ್ನು ರೋಸ್ಟರ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಇವಾಗಿನ ಪ್ರಮುಖ ವಿಚಾರ ಏನು ಅಂತಂದರೆ ರೋಸ್ಟರ್ ಯಾವ ಅಭ್ಯರ್ಥಿಗಳಿಗೆ ಯಾವ ಯಾವ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಅದರಲ್ಲೂ ಈ ಸಲದ ರೋಸ್ಟರ್ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಸ್ಯಾಲ್ರಿ ಕೂಡ ಗೊತ್ತಿದೆ, ಒಳ್ಳೆ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಇದಾದಮೇಲೆ ಪ್ರವರ್ಗ ಇತರೆ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ ಇದರಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತೇಳಿ 3 ಪಂಗಡವನ್ನು ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ವಿಚಾರವನ್ನು ನೋಡ್ಕೊಳ್ಳಿ. ಇಲ್ಲಿ ಏನು ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ B ಮತ್ತು ಪ್ರವರ್ಗ C ಅಂದರೆ ಇರುತ್ತಲ್ಲಿ. ಇಲ್ಲಿ ಪ್ರವರ್ಗ 1, 2, 3 ಅಂದರೆ ಅದು OBCಗೆ ಬಂದ್ಬಿಡುತ್ತೆ. ಪರಿಶಿಷ್ಟ ಜಾತಿನಲ್ಲಿ ಪ್ರವರ್ಗ A, B, C ಅಂದರೆ ಏನು ಅಂತೇಳಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಇತರೆ ಅಭ್ಯರ್ಥಿಗಳಿಗೆ ಏನಿದೆ ಒಂದು ಪೋಸ್ಟ್ ಇದೆ. ಏನು ಇತರೆ ಅಂತಂದರೆ ಇಲ್ಲಿ ಯಾವುದೋ ರಿಸರ್ವೇಷನನ್ನು ಕ್ಲೈಮ್ ಮಾಡುವಂಥ ಅವಶ್ಯಕತೆ ಇಲ್ಲ. ಟಾಪಲ್ಲಿ ಬಂದಂಥವ್ರು ಈ ಕ್ಯಾಟಗರಿನಲ್ಲಿ ಪರಿಶಿಷ್ಟ ಜಾತಿ ಒಂದು ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ಬರುತ್ತೋ ಅವ್ರಿಗೆ ಯಾವುದೋ ಮಹಿಳೆ, ಮೆನ್ನು, ವುಮೆನ್ನು ಏನೂ ಪರಿಗಣಿಸೋದಿಲ್ಲ. ಮಾಜಿ ಸೈನಿಕ ಅಂತೇಳಿ ಯಾರು ಟಾಪಲ್ಲಿ ಬರ್ತಾರೋ ಅವರಿಗೆ ಆ ಹುದ್ದೆ ಮೀಸಲಾಗಿರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಬಂದಂಥ ಸಂದರ್ಭದಲ್ಲಿ ಮಹಿಳಾ ಅಭ್ಯರ್ಥಿಗೆ 2 ಹುದ್ದೆಗಳು ಪರಿಶಿಷ್ಟ ಜಾತಿ A ಪಂಗಡದಲ್ಲಿ. ಇನ್ನು ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ ಇದೆ. ಇನ್ನು ಸ್ಟಾರ್ ಮಾರ್ಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂಗವಿಕಲ ಅಭ್ಯರ್ಥಿ ಸ್ಟಾರ್ 1 ಅಂತ ಹೇಳ್ಬಿಟ್ಟು ಈ ಸ್ಟಾರ್ 1 ಏನಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ಆ ಸ್ಟಾರ್ ಹುದ್ದೆಗಳನ್ನು ಅವರಿಗೆ ಮಾತ್ರ ಮೀಸಲಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ? ಯಾರಿಗೆ? ಬ್ಲೈಂಡು, ಲೋ ವಿಷನ್ನು, ಈ ಥರ ಲೋಕೋಮೋಟರು, ಡಮ್ ಆ್ಯಂಡ್ ಡಫ್, ಕಿವುಡ ಮತ್ತು ಮೂಗರಿಗೆ ಈ ಥರ ಈ ಸ್ಟಾರ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ಆ ಸ್ಟಾರ್ ಮೆನ್ಷನ್ ಮಾಡಿರೋಂಥವು ಅವರಿಗೆ ಕೊಡ್ತಾರೆ. ಇನ್ನೊಂದು ವಿಚಾರ, ಇಲ್ಲಿ ಒಂದಷ್ಟನ್ನು ಕೊಟ್ಟಿದ್ದಾರೆ ಹಿಂಬಾಕಿ ಹುದ್ದೆಗಳು ಅಂತ ಹಾಕೊಳ್ಳಿ. 2017ರಲ್ಲಿ ನೇಮಕಾತಿ ಆಯ್ತಲ್ಲ ಕನ್ನಡ ಭಾಷಾ ಶಿಕ್ಷಕರು, ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು, ಈ ಹುದ್ದೆಗಳು ಹಂಗೆ ಖಾಲಿ ಉಳ್ಕೊಂಡಿದ್ದಾವೆ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟು ಹುದ್ದೆಗಳು, ಒಟ್ಟು 3 ಹುದ್ದೆಗಳು 2017ರಲ್ಲಿ ಏನಾಗಿದೆ ಖಾಲಿ ಉಳ್ಕೊಂಡಿದೆ. ಈ ವರ್ಷ ಆ 3 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಹುದ್ದೆಗಳು ಆಡ್ ಆಗಿದ್ದಾವೆ. ಓಕೆನಾ? ಇಷ್ಟು ವಿಚಾರ. ಇಲ್ಲಿ ಇದಕ್ಕೊಂದು ಹೇಳಿಕೆ ಇದೆ ಪರಿಶಿಷ್ಟ ಜಾತಿಗೆ, ಅದನ್ನು ಮುಂದೆ ಹೇಳ್ತೀನಿ. ಇನ್ನು ಪರಿಶಿಷ್ಟ ಜಾತಿನಲ್ಲಿ B ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇತರ ಅಭ್ಯರ್ಥಿಗಳು ಇದು ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಹುದ್ದೆಗಳ ವಿವರ ಸ್ನೇಹಿತರೆ. ಒಂದನ್ನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲನೂ ಕೂಡ ಇದೇ ಥರ ಅಪ್ಲೈ ಆಗ್ತಾ ಹೋಗುತ್ತೆ, ಅಲ್ಲಿ ನೋಡ್ಕೊಳ್ಬೇಕಾಗತ್ತೆ ನೀವು ಅಷ್ಟೇ. ನೆಕ್ಸ್ಟು ಇಲ್ಲಿ ಆ್ಯಶ್ ಕೂಡ ಕೊಟ್ಟಿದ್ದಾರೆ. ಆ್ಯಶ್ ಏನು ಹೇಳುತ್ತೆ ಅಂದರೆ ಹೇಳ್ತೀನಿ. ಇಲ್ಲಿ ಪರಿಶಿಷ್ಟ B ವರ್ಗ ಆಯ್ತಲ್ವಾ. ಇನ್ನು ಪರಿಶಿಷ್ಟ ಜಾತಿ C ವರ್ಗೆ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ C ವರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಹುದ್ದೆಯಲ್ಲಿ ಅತ್ಯಂತ ಹಿಂದುಳಿದ 59 ಜಾತಿ ಅಭ್ಯರ್ಥಿಗಳಿಗೆ 1 ಇತರೆ ಸಮತಲ ಮೀಸಲಾತಿ 3 ಹುದ್ದೆಯನ್ನು ಮೀಸಲಿರಿಸುವುದು. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಯನ್ನು ಆ ವರ್ಗದ C ಜಾತಿಯ ಅಭ್ಯರ್ಥಿಗಳಿಗೆ ಮೀಸಲಿರಿಸಿ ಭರ್ತಿ ನೇಮಕಾತಿ ಮಾಡಿಕೊಳ್ಳುವುದು ಅಂತೇಳಿ. ಏನು ಇದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ವಿಚಾರಗಳನ್ನ ನೋಡೋದಾದರೆ
ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಸಮೀಕ್ಷೆಯನ್ನು ನಡೆಸಿ 15% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿ ಗೆ ಮೀಸಲಿರಿಸಿದೆ. ಹುದ್ದೆಗಳನ್ನು 15% ಹುದ್ದೆಗಳನ್ನು ಅದು ಯಾವುದರಲ್ಲಿ ನೇಮಕಾತಿ ಆದರೂ ಆಗಿರ್ಬೋದು ಅಥವಾ ಪ್ರವೇಶಾತಿ ಅಂದರೆ ಯಾವುದರ ಅಡ್ಮಿಷನ್ ಆದರೂ ಆಗಿರ್ಬೋದು ಅಥವಾ ನೇಮಕಾತಿ ಆದರೂ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ 15% ಹುದ್ದೆಗಳನ್ನು ಮೀಸಲಿರಿಸಿದೆ. ಅದರಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತೇಳಿ ವಿಂಗಡಣೆಯನ್ನು ಮಾಡಿದೆ. ಇದನ್ನು ಕೂಡ ಕೇಳ್ತಾರೆ ಸ್ನೇಹಿತರೆ. ಎಷ್ಟು ಪರಿಶಿಷ್ಟ ಜಾತಿಯಲ್ಲಿನ ಎಷ್ಟು ಒಳಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಜಿಕೆ ಪ್ರಶ್ನೆ ಇದು. ಓಕೆನಾ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಷ್ಟು ಒಳಜಾತಿಗಳಿಗೆ ಸಮೀಕ್ಷೆಯನ್ನು ನಡೆಸಿದೆ? 101 ಜಾತಿಗಳಿಗೆ. ಅದರಲ್ಲಿ ಪ್ರವರ್ಗ ಎಗೆ ಸಂಬಂಧಪಟ್ಟ ಹಾಗೆ 5.25, ಪ್ರವರ್ಗ ಬಿಗೆ ಸಂಬಂಧಪಟ್ಟ ಹಾಗೆ 5.25, ಪ್ರವರ್ಗ ಸಿಗೆ ಸಂಬಂಧಪಟ್ಟ ಹಾಗೆ 4.5. ಓಕೆನಾ. ಇಲ್ಲಿ ಗೊಂದಲ ಏನಂತಂದರೆ ಪ್ರವರ್ಗ ಸಿಗೆ ಸಂಬಂಧಪಟ್ಟಿದ್ದು ಸ್ಟಾರ್ ಮಾರ್ಕ್ ಹುದ್ದೆಗಳಿದ್ದಾವೆ. ಅರ್ಥ ಆಯ್ತಲ್ಲ? ಅದರಲ್ಲಿ ಏನು ಅಂತಂದರೆ ಈ ಪ್ರವರ್ಗ ಸಿನಲ್ಲೇ ಏನು ಮಾಡಿದ್ದಾರೆ ಅಂದರೆ 59 ಅತ್ಯಂತ ಹಿಂದುಳಿದ ಜಾತಿಗಳು ಅಂತೇಳಿ ಏನು ಮಾಡಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ. ಒಂದು ವೇಳೆ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಯನ್ನು ಅಥವಾ ಪ್ರವೇಶಾತಿಯನ್ನು ಅಂದರೆ ಅಡ್ಮಿಷನನ್ನು ಪ್ರವರ್ಗ ಸಿಯ ಇತರೆ ಹಿಂದುಳಿದ ಜಾತಿಗಳಿಗೆ ಲಭ್ಯಗೊಳಿಸತಕ್ಕದ್ದು ಅಂತೇಳಿ. ಫಸ್ಟ್ ಆದ್ಯತೆ ಪರ್ಸೆಂಟೇಜ್ ಜಾಸ್ತಿ ಇದ್ದರೂ ಕೂಡ ಯಾರಿಗೆ ಕೊಡ್ತಾರೆ ಆದ್ಯತೆ? ಅತ್ಯಂತ ಹಿಂದುಳಿದವರಿಗೆ ಕೊಡ್ತಾರೆ. ಆ 59 ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದವರು ಸಿಗಲಿಲ್ಲ ಅಂತಂದರೆ ಏನು ಮಾಡ್ತಾರೆ, ಇನ್ನು ಅದರಲ್ಲಿ ಏನು ಗುರುತಿಸ್ಕೊಂಡಿರ್ತಾರೆ ಅವರಿಗೆ ಆ ಹುದ್ದೆಯನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಓಕೆನಾ. ಇದು ಇಲ್ಲಿನ ಇನ್ನೊಂದು ಕೆಲವೊಂದು ಕಡೆ ಏನಾಗಿರುತ್ತೆ, 3ಕ್ಕಿಂತ ಏನಾದರೂ ಪರಿಶಿಷ್ಟ ಜಾತಿ ಬಿಂದುಗಳು ಅಥವಾ ಹುದ್ದೆಗಳು ಖಾಲಿ ಇದ್ದರೆ ಅದನ್ನು ಎಲ್ಲ ಮೀಸಲಾತಿ ಕೊಡೋದಿಲ್ಲ. ಅವಾಗ ಎ ಬಿ ಸಿ ಅಂತೇಳಿ ಕೊಡೋದಿಲ್ಲ, ಎಲ್ಲ 101 ಜಾತಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡುವುದು ಅಂತ ಒಂದು ಹೇಳಿಕೆ ಇದೆ. ಓಕೆನಾ. ಇದು ಕೂಡ ಜಿಕೆ ಪ್ರಶ್ನೆ ಕೂಡ ಬರ್ಬೋದು ಸ್ನೇಹಿತರೆ, ನೋಡ್ಕೊಳ್ಳಿ. ಹೇಗೆ 3ಕ್ಕಿಂತ ಕಡಿಮೆ ಇದ್ದರೆ ಹೇಳಿಕೆಗಳು ಎ ಸರಿನಾ ಬಿ ಸರಿನಾ ಅಂತ ಹೇಳಿ ಕೇಳ್ತಾರಲ್ಲ, ಹಾಗಾಗಿ ಈ ಪಾಯಿಂಟನ್ನು ಕೂಡ ನೀವೇನು ಮಾಡಿ ಮನನ ಮಾಡಿ ಚೆನ್ನಾಗಿ ಇಟ್ಕೊಂಡಿರಿ. 101 ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಳ ಮೀಸಲಾತಿ ಸಮೀಕ್ಷೆ ನಡೆದಿದೆ 15% ಹುದ್ದೆಗಳಿಗೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ನೇಹಿತರೆ. ಇದರಲ್ಲೂ ಕೂಡ ಹೇಳಿದ್ದಾರೆ 56,000 ಹುದ್ದೆಗಳಕ್ಕೆ ಸಂಬಂಧಪಟ್ಟಂಥ ಒಂದು ಇದಕ್ಕೆ ಸಂಪುಟಕ್ಕೆ ಹೋಗಿದೆ ಅಂತೇಳಿ. ಇತ್ತೀಚಿನ ಪೇಪರ್ ಸ್ಟೇಟ್ಮೆಂಟ್ಗಳು ನೋಡಿದ್ರೆ 72,000 ಹುದ್ದೆಗಳು ಅಂತಿದೆ. ಹಾಗಾಗಿ ಅಭ್ಯಾಸವನ್ನು ಮುಂದುವರಿಸಿ GPSTR, HSTR, ವಿಲೇಜ್ ಅಕೌಂಟೆಂಟ್ ಎಲ್ಲ ಹುದ್ದೆಗಳು ಕೂಡ ನಿರೀಕ್ಷೆಯಲ್ಲಿದ್ದಾವೆ. ಹಾಗಾಗಿ KS ಪರೀಕ್ಷೆಗಳು ಕೂಡ ಶೀಘ್ರದಲ್ಲೇ ನೋಟಿಫಿಕೇಶನ್ ಬರ್ಬೋದು ಅಂತ ಹೇಳ್ತಾ ಇದಿಷ್ಟು ವಿಚಾರ. ಇಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಡಾಟಾ ಕೂಡ ಇದೆ. ನಿಮ್ಗೆ ಏನಾದರೂ ಇದು ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ, ಜಾಯ್ನ್ ಆಗಿ ಅಲ್ಲಿ ಮಾಹಿತಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಇಲ್ಲಿ ರೋಸ್ಟರ್ ಇದೆ ಕೊನೆಗೆ, ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳು 20% ಹುದ್ದೆಗಳನ್ನು ಮೀಸಲಿರಿಸುವುದು ಅಂತೇಳಿ ಅದೇನೇ ಇಲ್ಲಿ ಹೇಳಿದ್ದಾರೆ. ಎಲ್ಲಿ KRIES ನೋಟಿಫಿಕೇಶನ್, ಇದರಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇದನ್ನು ನೋಡ್ಕೊಳ್ಳಿ. ಇದಿಷ್ಟು ವಿಚಾರ ಆಯಿತು. ಇಲ್ಲಿ ಆ್ಯಶ್ ಹುದ್ದೆ ಏನಿದೆ ಇದನ್ನು ಏನು ಮಾಡಿದ್ದಾರೆ, ಪೆಂಡಿಂಗಲ್ಲಿ ಇಟ್ಕೊಂಡಿರ್ತಾರೆ. ಅತ್ಯಂತ 59 ಹಿಂದುಳಿದ ಜಾತಿ ಅಭ್ಯರ್ಥಿಗಳು ಸಿಕ್ಕದ್ರಂಥ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾರೆ. ಅವ್ರು ಸಿಗಲಿಲ್ಲ ಅಂದರೆ ಆ ವರ್ಗದಲ್ಲೇ ಪ್ರವರ್ಗ ಸಿನಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಮೇಲ್ಮಟ್ಟದ ಅಭ್ಯರ್ಥಿಗಳು ಯಾರಿರ್ತಾರೋ ಅವರಿಗೆ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಒಟ್ಟು 5 ಹುದ್ದೆಗಳಿದ್ದಾವೆ. ನೆಕ್ಸ್ಟು ಇನ್ನು ಪರಿಶಿಷ್ಟ ಪಂಗಡಕ್ಕೆ ಬರೋಣ. ಇತರೆ ಅಭ್ಯರ್ಥಿ ಅಂತಂದರೆ ಇಲ್ಲಿ ಯಾವುದೂ ರಿಸರ್ವೇಷನ್ ಇರೋದಿಲ್ಲ. ಓಕೆನಾ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾರು ಟಾಪಲ್ಲಿ ಬರ್ತಾರೋ ಅವರಿಗೆ ಹುದ್ದೆಯನ್ನು ಕೊಡ್ತಾರೆ. ವುಮೆನ್ ಆಗಲಿ, ಮೆನ್ ಆಗಲಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಆಗಲಿ, ಯೋಜನಾ ನಿರಾಶ್ರಿತ ಆಗಲಿ, ಈ ಥರ ಯಾರಿರ್ತಾರೋ ಅವರಿಗೆ ಸಂಬಂಧಪಟ್ಟಿದ್ದು ತೃತೀಯ ಲಿಂಗಿ ಆಗಿರಲಿ ಅವ್ರಿಗೆ ಕೊಡ್ತಾರೆ. ಇನ್ನು ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ ಮೀಸಲಿದೆ, ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ. ಇಷ್ಟು 3 ಹುದ್ದೆಗಳು ಪರಿಶಿಷ್ಟ ಪಂಗಡದಲ್ಲಿ ಮೀಸಲಿದ್ದಾವೆ. ಇನ್ನು ಪ್ರವರ್ಗ 1ಕ್ಕೆ ಸಂಬಂಧಪಟ್ಟಾಗೆ ಇತರೆ ಅಂತಂದರೆ ಗೊತ್ತಾಯಿತು. ಆ ಕ್ಯಾಟಗರಿನಲ್ಲಿ ಜನರಲ್ ಟಾಪ್ ಯಾರು ಬರ್ತಾರೋ ಅವರಿಗೆ ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ. ಇನ್ನು ಸ್ಟಾರ್ ಹುದ್ದೆಗಳು ಅವರಿಗೆ ಮಾತ್ರ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಸ್ಟಾರ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಏನಂತ ಅವ್ರಿಗೆ ಕೊಡ್ತೀವಿ ಅಂತೇಳಿ. 1 ಸ್ಟಾರ್ ಇದ್ದರೆ ಬ್ಲೈಂಡ್ನೆಸ್ ಅವ್ರಿಗೆ ಕೊಡ್ತೀವಿ ಅಥವಾ ಲೋ ವಿಷನ್ ಅವ್ರಿಗೆ ಕೊಡ್ತೀವಿ ಅಂತೇಳಿ. ಓಕೆನಾ. ಅದು ಮೆಡಿಕಲ್ ಸರ್ಟಿಫಿಕೇಟನ್ನು ಅವ್ರು ಸಬ್ಮಿಟ್ ಮಾಡ್ತಾರೆ, ಅವ್ರಿಗೆ ಆ ಹುದ್ದೆಯನ್ನು ಮೀಸಲಿರಿಸ್ತಾರೆ. ಇನ್ ಕೇಸ್ ಆ ಲೋ ವಿಷನ್ ಅವರು ಏನೋ ಬರಲಿಲ್ಲ ಅಂದರೆ ಇಲ್ಲಿ ಅದನ್ನು ಹಿಂಬಾಕಿ ಹುದ್ದೆಗಳು ಅಂತೇಳಿ ಉಳಿಸ್ಬಿಟ್ಟಿದ್ದಾರೆ. ಓಕೆನಾ. ಇಲ್ಲಿ ಈ ಕಾಲಮನ್ನು ನೋಡ್ಕೊಳ್ಳಿ. ಡಬಲ್ ಸ್ಟಾರ್ ಇದ್ದರೆ ಲೋಕೋಮೋಟರ್ ಡಿಸಬಿಲಿಟಿ ಇದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು 3 ಸ್ಟಾರ್ ಇರುವಂಥ ಹುದ್ದೆಗಳೇನಾದರೂ ಇದ್ದರೆ ಡಮ್ ಅಂಡ್ ಡಫ್ ಅಂತೇಳಿ ಕರಿತೀವಲ್ಲ, ಕಿವುಡ ಮತ್ತು ಮೂಗ ಅಭ್ಯರ್ಥಿಗಳು, ಅದು ಇದಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕೆ ಸಂಬಂಧಪಟ್ಟ ಆಟಿಸಮ್ 4 ಏನಾದ್ರು ಸ್ಟಾರ್ ಇದ್ದರೆ ಆಟಿಸಮ್ಮು ಈ ಥರಕ್ಕೆ ಸಂಬಂಧಪಟ್ಟಂಥ ವಿಕಲಚೇತನ ಅನ್ಬಾರ್ದು, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ, ಮೀಸಲಿರಿಸ್ತಾರೆ. ಓಕೆನಾ. ಹಾಗಾಗಿ ಈ ಹುದ್ದೆನ ಕೊನೆಯದಾಗಿ ಅವ್ರು ಯಾರೂ ಬರಲಿಲ್ಲ ಅಂದರೆ ಸರ್ಕಾರ ನಿರ್ಧಾರ ಮಾಡಿ ಯಾರಿಗೆ ಕೊಡಬೇಕೋ ಆ ಅಭ್ಯರ್ಥಿಗಳಿಗೆ ಮಾತ್ರ ಈ ಹುದ್ದೆನ ಕೊಡ್ತಾ ಹೋಗುತ್ತೆ. ಇಲ್ಲಾಂದರೆ ಇಲ್ಲಿ ಹೇಗೆ ಹಿಂಬಾಕಿ ಹುದ್ದೆಗಳು ಉಳ್ಕೊಂಡಿದೆಯೋ 2017ರಲ್ಲಿ ಅದೇ ಥರ ಹುದ್ದೆಯನ್ನು ಉಳಿಸುತ್ತೆ.
ಇನ್ನು ಪ್ರವರ್ಗ 2 ಎಗೆ ಬರೋಣ. ಪ್ರವರ್ಗ 2 ಎನಲ್ಲಿ ಇತರ ಅಭ್ಯರ್ಥಿಗಳಿಗೆ 2 ಹುದ್ದೆಗಳಿದ್ದಾವೆ, ಮಹಿಳಾ ಅಭ್ಯರ್ಥಿಗಳಿಗೆ 6 ಹುದ್ದೆಗಳಿದ್ದಾವೆ, ಗ್ರಾಮೀಣ ಅಭ್ಯರ್ಥಿ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ 4 ಹುದ್ದೆಗಳು, ಮಾಜಿ ಸೈನಿಕ ಇದ್ದರೆ 1 ಹುದ್ದೆ, ಕನ್ನಡ ಮಾಧ್ಯಮ 1 ಹುದ್ದೆ, ಯಥ ಪ್ರಕಾರ ಸ್ಟಾರ್ ಮಾರ್ಕು ಆ ಕ್ಯಾಟಗರಿನಲ್ಲಿ ಒಟ್ಟು 15 ಹುದ್ದೆಗಳು ಸಿಗ್ತಾ ಹೋಗುತ್ತೆ. ಇನ್ನು 2ಬಿಗೆ ಬರೋಣ. ಇಲ್ಲೂ ಕೂಡ ಇತರೆ ಅಭ್ಯರ್ಥಿ 1 ಹುದ್ದೆ, ಮಹಿಳಾ ಅಭ್ಯರ್ಥಿ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ, ಈ ರೀತಿ ಕೊಟ್ಟಿದ್ದಾರೆ. ಸ್ಟಾರ್ ಒಟ್ಟು 4 ಹುದ್ದೆಗಳಿದ್ದಾವೆ. ಇನ್ನು 3ಎಗೆ ಬಂದಂಥ ಸಂದರ್ಭದಲ್ಲಿ ಇತರೆ ಅಭ್ಯರ್ಥಿ 1 ಹುದ್ದೆ, ಮಹಿಳಾ ಅಭ್ಯರ್ಥಿ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ, ಇನ್ನು ಅಂಗವಿಕಲ ಅಭ್ಯರ್ಥಿ ಒಟ್ಟು 4 ಹುದ್ದೆಗಳು. 3ಬಿಗೆ ಬಂದಂಥ ಸಂದರ್ಭದಲ್ಲಿ ಇತರೆ 1 ಹುದ್ದೆ, ಮಹಿಳಾ ಅಭ್ಯರ್ಥಿ 2 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ, ಅಂಗವಿಕಲ ಅಭ್ಯರ್ಥಿ 1 ಹುದ್ದೆ, ಒಟ್ಟು 5 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇದಿಷ್ಟು ವಿಚಾರ. ಸರ್, ಇನ್ ಕೇಸ್ ನಮಗೆ ಹುದ್ದೆಗಳು ಕಡಿಮೆ ಇದಾವೆ ಅನ್ನಿಸ್ತಿದೆ, ಹಾಗಾದರೆ ನಾವು ಏನು ಮಾಡಬೇಕಾಗುತ್ತೆ? ಜನರಲ್ ಹುದ್ದೆಗಳಿಗೆ ಕಾಂಪೀಟ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಹೇಗೆ? ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಇತರೆ ಅಂತಿದೆ, ಯಾವುದೂ ರಿಸರ್ವೇಷನನ್ನು ಇವರಿಗೆ ಕೇಳೋದಿಲ್ಲ. ಟಾಪಲ್ಲಿ ಬಂದಂಥ ಸಂದರ್ಭದಲ್ಲಿ ಆ 8 ಹುದ್ದೆಗಳು ಎಲ್ಲ ಕ್ಯಾಟಗರಿಯವರೆಗೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ಹಿಂದೆ ಮುಂದೆ ನೋಡಿದಲ್ಲಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಮಹಿಳಾ ಅಭ್ಯರ್ಥಿಗಳು ಈ 16 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗಿರುತ್ತೆ. ಗ್ರಾಮೀಣ ಅಭ್ಯರ್ಥಿ ಯಾರೆಲ್ಲ ಗ್ರಾಮೀಣ ಸರ್ಟಿಫಿಕೇಟನ್ನು ಇಟ್ಕೊಂಡಿರ್ತೀರಿ ಅವರಿಗೆ ಈ 13 ಹುದ್ದೆ ಪ್ಲಸ್ ಈ 8 ಹುದ್ದೆಗಳು ಕೂಡ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಾಜಿ ಸೈನಿಕರಿಗೆ 5 ಹುದ್ದೆಗಳಿದ್ದಾವೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 2 ಹುದ್ದೆಗಳಿದ್ದಾವೆ. ಸರ್, ನಮ್ಮ ಹತ್ರ ಯಾವುದೂ ಸರ್ಟಿಫಿಕೇಟ್ಗಳಿಲ್ಲ, ಹಾಗಾದರೆ ನಾನು ಒಂದು ಗಂಡು ಹುಡುಗ ಆಗಿದ್ದೀನಿ, ಅದು ಮೇಲಾಗಿದ್ದೀನಿ, ನಮ್ಗೆ ಎಷ್ಟು ಹುದ್ದೆಗಳು ಸಿಗುತ್ತೆ? 8 ಹುದ್ದೆಗಳು ಸಿಗುತ್ತೆ. ನಿಮ್ಮ ಕ್ಯಾಟಗರಿ ಮೇಲೆ ಯಾವುದೋ ಕ್ಲೈಮ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ, ಸಾಮಾನ್ಯ ಅಭ್ಯರ್ಥಿ ಅಂದರೆ ನೀವು ಕೂಡ ಜನರಲ್ ಮೆರಿಟ್ಗೆ ಬರ್ತೀರಿ, 8 ಹುದ್ದೆ ಇದೆ. ಸರ್, ಪ್ಲಸ್ಸು ಗ್ರಾಮೀಣ ಅಭ್ಯರ್ಥಿ ಇದೆ, ಗ್ರಾಮೀಣ ಅಭ್ಯರ್ಥಿ 13 ಹುದ್ದೆ ಪ್ಲಸ್ ಈ 8 ಹುದ್ದೆ, ಒಟ್ಟು 21 ಹುದ್ದೆಗಳು ಸಿಗ್ತಾ ಹೋಗುತ್ತೆ. ಪ್ಲಸ್ ಕನ್ನಡ ಮಾಧ್ಯಮ 2 ಹುದ್ದೆಗಳು, 13, 21, 22, 23 ಹುದ್ದೆಗಳು ಗಂಡು ಮಕ್ಕಳಿಗೆ ಯಾವುದೇ ರಿಸರ್ವೇಷನ್ ಇಲ್ಲದೆ ಕನ್ನಡ ಮೀಡಿಯಂ ಮತ್ತು ರೂರಲ್ ಸರ್ಟಿಫಿಕೇಟ್ ಇತ್ತು ಅಂದರೆ ಸಿಗ್ತಾ ಹೋಗುತ್ತೆ. ಅಷ್ಟು ಹುದ್ದೆಗಳು ನಿಮ್ಮದಾಗಿರುತ್ತೆ. ಈ ರೀತಿ ನಾವು ಏನು ಮಾಡಬೇಕಾಗುತ್ತೆ? ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಈ ಕ್ಯಾಟಗರಿಯನ್ನು ಮಾತ್ರ ನೋಡ್ಕೊಳ್ತೀವಿ. ಜನರಲ್ ಮೆರಿಟ್ ಅಂತಂದರೆ ಅವರು ಬೇರೆ ಬ್ರಾಹ್ಮಿನ್ಸು ಈ ಥರದವ್ರಿಗೆ ಅಷ್ಟೇ ಅಂತ ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಟಾಪಲ್ಲಿ ಯಾರು ಬರ್ತಾರೋ ಪರ್ಸೆಂಟೇಜಲ್ಲಿ ಅವರಿಗೆ ಈ ಹುದ್ದೆಗಳನ್ನ ಮೀಸಲಿರಿಸಿರ್ತಾರೆ ಸ್ನೇಹಿತರೆ. ಓಕೆನಾ? ಹಾಗಾಗಿ ಈ ವಿಚಾರವನ್ನು ನೋಡ್ಕೊಳ್ಳಿ. ಮಹಿಳಾ ಅಭ್ಯರ್ಥಿಗಳಿಗೂ ಸಾಕಷ್ಟು ಅವಕಾಶಗಳಿದ್ದಾವೆ ಜನರಲ್ ಇದರಲ್ಲೂ ಕೂಡ. ಸುಲಭ ಅನ್ನೋದಕ್ಕಿಂತ ಸ್ವಲ್ಪ ಕಾಂಪಿಟೇಷನ್ ಕೊಟ್ಟು ಹುದ್ದೆಯನ್ನು ತಗೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಟ್ರೈ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂತಹ ರೋಸ್ಟರ್ ಆಗಿತ್ತು. ಈಗ ನೆಕ್ಸ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ಆಂಗ್ಲ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 100 ಹುದ್ದೆಗಳಿದ್ದಾವೆ. 100 ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿ ಎನಲ್ಲಿ 1, ಮಹಿಳಾ ಅಭ್ಯರ್ಥಿ 2, ಗ್ರಾಮೀಣ ಅಭ್ಯರ್ಥಿ 1, ಅಂಗವಿಕಲ ಅಭ್ಯರ್ಥಿ 1 ಇದೆ. ಪರಿಶಿಷ್ಟ ಜಾತಿ ಬಿಗೆ ಸಂಬಂಧಪಟ್ಟ ಹಾಗೆ ಪ್ರವರ್ಗ ಬಿಗೆ 1 ಹುದ್ದೆ, 2 ಹುದ್ದೆ ಮಹಿಳಾ ಅಭ್ಯರ್ಥಿಗಳಿಗೆ, 1 ಕನ್ನಡ ಗ್ರಾಮೀಣ ಅಭ್ಯರ್ಥಿ, ಮತ್ತೊಂದು ಅಂಗವಿಕಲ ಅಭ್ಯರ್ಥಿ, ಒಟ್ಟು 5 ಹುದ್ದೆಗಳು. ಈ ರೀತಿ ನೋಡ್ತಾ ಹೋಗಿ. ಇದರಲ್ಲಿ ನಾನು ಕ್ಯಾಟಗರಿಯನ್ನೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. GMಗೆ ಬರೋಣ. GMಲ್ಲಿ 8 ಹುದ್ದೆಗಳು ಈ ಥರ ಇದೆ ಅಂತ ಅಂದರೆ ಯಾವುದೋ ರಿಸರ್ವೇಷನ್ ಇಲ್ಲ ಅಂದರೂ ಕೂಡ ನಮಗೆ 8 ಹುದ್ದೆಗಳು ನಮಗಾಗಿ ಮೀಸಲಿರುತ್ತೆ. ಟಾಪ್ 8ಅಲ್ಲಿ ಬರಬೇಕಾಗತ್ತೆ. ನೆಕ್ಸ್ಟು ಇದಾದ ನಂತರ ಗ್ರಾಮೀಣ ಅಭ್ಯರ್ಥಿಗೆ ಬಂದಂಥ ಸಂದರ್ಭದಲ್ಲಿ 13 ಹುದ್ದೆಗಳಿರುತ್ತೆ. ಈ 13 + 8 ನಿಮ್ದಿರುತ್ತೆ. ರೂರಲ್ ಸರ್ಟಿಫಿಕೇಟ್ ಒಂದು ಇಟ್ಕೊಂಡಿದ್ರೆ 8 ಹುದ್ದೆಗಳು ನಿಮ್ಮದಾಗಿರುತ್ತೆ. ಪ್ಲಸ್ ಕನ್ನಡ ಮಾಧ್ಯಮ 2. ಓಕೆನಾ? ಸೇಮ್ ಕನ್ನಡಕ್ಕೆ ಹೇಗಿತ್ತೋ ಇಲ್ಲೂ ಕೂಡ ಆಂಗ್ಲ ಭಾಷಾ ಶಿಕ್ಷಕರಿಗೂ ಕೂಡ ಸೇಮ್ ಸಮಾನ ಅವಕಾಶಗಳಿದ್ದಾವೆ. ಹಾಗಾಗಿ ಇಲ್ಲಿ ಎಷ್ಟು 13, 21, 22, 23 ಹುದ್ದೆಗಳು. 23 ಹುದ್ದೆಗಳು ಏನಂತಂದರೆ ಟಾಪ್ 23ನಲ್ಲಿ ಬರಬೇಕಾಗತ್ತೆ ನೀವು. ಓಕೆನಾ? ಟಾಪ್ 23ನಲ್ಲಿ ಬಂದರೆ GM ಅವ್ರಿಗೆ ಜಾಬ್ ಆಗುತ್ತೆ, ಯಾವುದೂ ರಿಸರ್ವೇಷನ್ ಇಲ್ಲ ಅಂದರೆ. ಈ ಟಾಪ್ 23 ಜೊತೆಗೆ ನೀವೇನು ಮಾಡಿ, ಇಲ್ಲಿ ಒಂದೊಂದು ಕ್ಯಾಟಗರಿನಲ್ಲಿ ಇದಾವಲ್ಲ 2, 3 ಇವೆಲ್ಲ ಇತರೆ ಅಂತೇಳಿ ಒಂದೊಂದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ. ಟಾಪ್ ಅಷ್ಟರಲ್ಲಿ ಬರಬೇಕಾಗತ್ತೆ ನೀವು. ಓಕೆನಾ? ಇವಾಗ ಯಾವ್ದಾದ್ರು ಒಂದು 3Bಗೆ ಅಂತ ತೊಗೊಳ್ಳೋಣ. ಮಹಿಳಾ ಅಭ್ಯರ್ಥಿಯನ್ನು ಬಿಟ್ಬೋಣ, ಇಲ್ಲಿ ಅವ್ರ ರಿಸರ್ವೇಷನ್ ಇರುತ್ತೆ. ಗ್ರಾಮೀಣ ಅಭ್ಯರ್ಥಿ ಒಂದಿದೆ ಅಂದ್ಕೊಳ್ಳೋಣ. ಇಲ್ಲಿ ಕನ್ನಡ ಮೀಡಿಯಂ ಯಾವುದೂ ಇಲ್ಲ. ಇಲ್ಲಿ 13, 8, 21, 22, 23, 24, 25 ಹುದ್ದೆಗಳು ನಿಮಗಾಗಿ ಇರುತ್ತೆ ಸ್ನೇಹಿತರೆ. ಓಕೆನಾ? ಟಾಪ್ 25ರಲ್ಲಿ ಬಂದರೆ ಅಟ್ಲೀಸ್ಟ್ ಕ್ಯಾಟಗರಿಗಾದರೂ GM ಅಲ್ಲಿ ಕೂತ್ಕೊಳ್ಳೋಣ ಅಂದರೆ ಕೊನೆಯದಾಗಿ ಏನಾಗುತ್ತೆ, ಕ್ಯಾಟಗರಿಗಾದರೂ ಬಂದು ಕೂತ್ಕೊಳ್ಳುತ್ತೆ. ಇಷ್ಟರಲ್ಲೇ ನಿಮ್ಮ ಕಾನ್ಸೆಪ್ಟ್ ಇರಬೇಕು. ಈ ಮಹಿಳಾ ಅಭ್ಯರ್ಥಿಗಳಿಗಿರುತ್ತೆ, ಅವ್ರು ಏನು ಮಾಡಬೇಕಾಗುತ್ತೆ, ಇಷ್ಟು ಹುದ್ದೆಗಳು ಅವ್ರದ್ದೇ ಆಗಿರುತ್ತೆ. ಯಾವುದು? ಗ್ರಾಮೀಣ ಅಭ್ಯರ್ಥಿ, ಇತರೆ ಅಭ್ಯರ್ಥಿ 8 ಹುದ್ದೆಗಳು, ಮಹಿಳಾ ಅಭ್ಯರ್ಥಿ 16 ಹುದ್ದೆಗಳು, ಪ್ಲಸ್ 13 ಗ್ರಾಮೀಣ ಅಭ್ಯರ್ಥಿ ಅವ್ರ ಸರ್ಟಿಫಿಕೇಟ್ ಇದ್ದರೆ, ಗ್ರಾಮೀಣ ರೂರಲ್ ಸರ್ಟಿಫಿಕೇಟ್ ಇದ್ದರೆ, ಪ್ಲಸ್ ಕನ್ನಡ ಮೀಡಿಯಂ ಅವ್ರತನೂ ಸರ್ಟಿಫಿಕೇಟ್ ಇದ್ದರೆ ಅವ್ರಿಗೂ ಇರುತ್ತೆ. ನೀವೇನಾದರೂ ಹೆಣ್ಮಕ್ಳಲ್ಲಿ ಟಾಪ್ 16 ಅಥವಾ ಟಾಪಲ್ಲೆಲ್ಲ ಅವರೇ ಬಂದುಬಿಟ್ರೆ ಅವ್ರಿಗೆ ಅದು ಮೀಸಲಾತಿ ಇರೋದ್ರಿಂದ ಹೋಗ್ಬಿಡುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಈ ವಿಚಾರವನ್ನು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಗೊಂದಲ ಇದ್ದರೆ
ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ 16 ಹುದ್ದೆ 8 ಹುದ್ದೆ ಪ್ಲಸ್ 13 ಹುದ್ದೆ ಟಾಪಲ್ಲಿದ್ದರೆ ಅವ್ರಿಗೆ ಬರುತ್ತೆ. ನಾನು ಗಂಡು ಮಕ್ಕಳು ಪರ್ಪಸ್ ಹೇಳ್ತಾ ಇರೋದ್ರಿಂದ ಏನಾಗುತ್ತೆ, 21, 22, 23, 24, 25 ಹುದ್ದೆಗಳು ಇಂಗ್ಲೀಷ್ ಭಾಷೆಯಲ್ಲಿ ಸಿಗುತ್ತೆ. ಎಲ್ಲ ಸಬ್ಜೆಕ್ಟ್ಗೂ ಕೂಡ ಹೀಗೇನೆ. ಓಕೆನಾ, ಹೀಗೆ ಅರ್ಥ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಟಾಪ್ 25 ಬರೋದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡ್ಬೋದು. ಇನ್ ಕೇಸ್ ಮಹಿಳೆಯರು ಟಾಪ್ 25 ಆದಮೇಲೆ ಬಂದರೆ ಏನು, ಮುಂದಿನ ಸಬ್ಜೆಕ್ಟಲ್ಲಿ ವಿಚಾರ ಮಾಡಿ. ಯಾವುದಕ್ಕೆ ಸಂಬಂಧಪಟ್ಟಾಗೆ, ಹಿಂದಿ ಭಾಷೆಗೆ ಸಂಬಂಧಪಟ್ಟಾಗೆ ಬೇಡ. ಹಿಂದಿ ಟೀಚರ್ಗಳು 50 ಹುದ್ದೆಗಳಿದ್ದಾವೆ. ಸ್ವಲ್ಪ ಇದಕ್ಕೆ ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಅಲ್ಲಿ ಟ್ರೈ ಮಾಡಿ. ಅವ್ರಿಗೆ ಸಾಕಷ್ಟು ವಿಪುಲ ಅವಕಾಶಗಳಿದ್ದಾವೆ ಹಿಂದಿ ಟೀಚರ್ಗೆ. ಯಾಕೆಂದರೆ ಹಿಂದಿ ಟೀಚರ್ ರಿಕ್ರೂಟ್ಮೆಂಟು ಕಡಿಮೆ ಇದೆ HSTR ಅಲ್ಲಿ ಮತ್ತು GPSTRಗಳಲ್ಲಿ. ಆಗ ಇಲ್ಲಿ ಅವರು ಹೆಚ್ಚಿನ ಅವಕಾಶಗಳನ್ನ ಸದುಪಯೋಗವನ್ನು ಬಳಸ್ಕೊಳ್ಳಿ. ಹಿಂದಿ ಟೀಚರು 50 ಹುದ್ದೆಗಳಿದೆ. ಕ್ಯಾಟಗರಿ ವೈಸ್ ಮೀಸಲಾತಿ ಇದೆ. ಯಾವುದೇ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಗೊಂದಲ ಇಲ್ಲ ಅಂತ ಅನ್ಕೊತೀನಿ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಮಾಹಿತಿಗಳು ಇಲ್ಲಿದ್ದಾವೆ. ಓಕೆನಾ, ಇನ್ನಿದಾದ ನಂತರ ಸ್ಟಾರ್ ಹುದ್ದೆಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಿಂಬಾಕಿ ಹುದ್ದೆಗಳು ಅದನ್ನು ಯಾರಿಗೆ ರಿಸರ್ವ್ ಇಟ್ಟಿರ್ತಾರೆ, ಇವ್ರಿಗೆ ರಿಸರ್ವ್ ಇಟ್ಟಿರ್ತಾರೆ, ಡಿಸೆಬಿಲಿಟಿ ಇರುವಂಥವ್ರಿಗೆ. ನೆಕ್ಸ್ಟ್ ಇಲ್ಲಿ ಗಣಿತ ಶಿಕ್ಷಕರಿಗೆ ಬರೋಣ. ಓಕೆನಾ, ಇನ್ ಕೇಸ್ ಹೆಣ್ಮಕ್ಳಿಗೆ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ ಅಂತೇಳಿ. ಯಾವ್ದಾರು ಆಗಲಿ, ಯಾವ ಸಬ್ಜೆಕ್ಟ್ ಆದರೂ ಅಷ್ಟೇ, ಎಲ್ಲರಿಗೂ ಒಂದೇ. ಇನ್ನು ಕ್ಯಾಟಗರಿ ವೈಸು ನಿಮಗೇನು ಸಮಸ್ಯೆ ಇಲ್ಲ, ಅರ್ಥ ಮಾಡ್ಕೊಳ್ತೀರಿ ಎಲ್ಲ ಹುದ್ದೆಗಳು ಹೇಗಿದ್ದಾವೆ ಅಂತೇಳಿ. ಆ್ಯಶ್ ಇತ್ತು ಅಂತಂದರೆ ನಿಮಗೆ ಗೊತ್ತೇ ಇದೆ. ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಸಂಬಂಧಪಟ್ಟಾಗಿ 59 ಹಿಂದುಳಿದ ಜಾತಿಯವರಿಗೆ ಫಸ್ಟ್ ಅವಕಾಶವನ್ನು ಕೊಡ್ತಾರೆ ಒಂದು ಇದನ್ನು, ಇತರೆ ಜಾಬನ್ನು. ಅದರಲ್ಲಿ ಯಾರೂ ಸಿಕ್ಕಲಿಲ್ಲ ಅಂದರೆ ಅದರಲ್ಲಿ ಟಾಪಲ್ಲಿ ಯಾರು ಬಂದಿರ್ತಾರೆ, ಮಿಕ್ಕಿದವರು ಮೇಲ್ವರ್ಗದ ಜಾತಿಯವರು ಅವರಿಗೆ ಕೊಡ್ತಾ ಹೋಗ್ತಾರೆ. ಆ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅಂಗವಿಕಲ ಅಭ್ಯರ್ಥಿಗಳು ಹೇಳಿದ್ದೀನಿ, ಸ್ಟಾರ್ ಫಸ್ಟ್ 1 ಸ್ಟಾರ್ ಇದ್ದರೆ ಆ ರಿಸರ್ವೇಷನ್ ಅವರಿಗೆ ಕೊಡ್ತಾರೆ. ಸಿಕ್ಕಿಲ್ಲ ಅಂದರೆ ಅದನ್ನು ಹಿಂಬಾಕಿ ಹುದ್ದೆ ಅಂತೇಳಿ ಉಳಿಸ್ತೀವಿ ಅಂತ 2017ರ ಇದರಲ್ಲೇ ಉಳಿಸಿದ್ದಾರೆ ಒಂದಷ್ಟು ಹುದ್ದೆಗಳನ್ನ. ಹಾಗಾಗಿ ನೋಡೋಣ ಯಾರೋ ಲಭ್ಯ ಆಗಿಲ್ಲ ಅಂತೇಳಿ. GM ಅಭ್ಯರ್ಥಿಗಳಿಗೆ ಬರೋಣ. ಇವಾಗ ಇದರಲ್ಲೇ ನಮಗೆ ಗೊಂದಲ, ನಾವು ಹಾಕ್ಬೋದಾ ನಮಗೆ ಎಷ್ಟು ಹುದ್ದೆಗಳು ಸಿಗುತ್ತೆ ಅಂತೇಳಿ. 8 ಹುದ್ದೆಗಳು ಜನರಲ್ ಇರುತ್ತೆ, ಆದರೆ ಯಾವುದೂ ರಿಸರ್ವೇಷನ್ ಇಲ್ಲ. ಟಾಪ್ 8 ಬಂದರೆ ಆ ಜಾಬ್ ನಿಂದು. ಓಕೆನಾ, ಪ್ಲಸ್ 13 ರೂರಲ್ ಸರ್ಟಿಫಿಕೇಟ್ ನಿಮ್ಮ ಮಿತ್ರ 13, 8, 21 ಹುದ್ದೆಗಳು ನಿಮ್ಮದು. ಪ್ಲಸ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇತ್ತ ಪ್ಲಸ್ 2, 21, 23 ಹುದ್ದೆಗಳು. ಆಯಿತಾ. ಕ್ಯಾಟಗರಿ ಯಾವುದಾದ್ರೂ ಇದ್ದರೆ 1-2 ಹುದ್ದೆಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, ಗಂಡು ಮಕ್ಕಳಿಗೆ ಸಿಗುವಂಥದ್ದು. ಪ್ಲಸ್ ಮಹಿಳೆಯರಿಗಾದರೆ ಒಂದಷ್ಟು ಹುದ್ದೆಗಳು, ಸ್ವಲ್ಪ ಇನ್ನೊಂದು 4-5 ಹುದ್ದೆಗಳು ಜಾಸ್ತಿ ಆಗುತ್ತೆ. ಓಕೆನಾ, ಇಷ್ಟು ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಏನು ಹೇಳೋದಕ್ಕೆ ಬಂದರೆ, ಹೆಣ್ಮಕ್ಳು ವಿಚಾರದಲ್ಲಿ ಹೇಳೋಕೆ ಬಂದೆ. ಸರ್, ನಾನು ಒಟ್ಟು ಇವಾಗ ನನ್ನ ಕ್ಯಾಟಗರಿಗೆ 1-2 ಹುದ್ದೆಗಳು ಬರುತ್ತೆ. ಇಲ್ಲಿ ಯಾವುದು 3A ಕಂಪೇರ್ ಮಾಡ್ಕೊಳ್ಳೋಣ. 3A ಕಂಪೇರ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲೇನಾಯಿತು, ಮಾಜಿ ಸೈನಿಕರನ್ನ ಬಿಟ್ಕೊಂಡ ಅದು ಅವ್ರಿಗೆ ರಿಸರ್ವೇಷನ್ ತಗೊಳ್ತಾರೆ. ಅಂಗವಿಕಲತೆ ಬಿಟ್ಕೊಂಡ ಯೋಜನಾ ನಿರಾಶ್ರಿತ ಅವ್ರ ರಿಸರ್ವೇಷನ್ ತಗೊಳ್ತಾರೆ. ತೃತೀಯ ಲಿಂಗಿ ಅವ್ರ ರಿಸರ್ವೇಷನ್ ತಗೊಳ್ತಾರೆ. ನಾನು ಏನೂ ಇಲ್ಲ, ನಾನು ಹೇಗೆ ಅಂತೇಳಿ ಇಲ್ಲಿ ಹೇಳಿದ್ವಿ. 22, 23, 24 ಹುದ್ದೆ, 24, 25, 26, 27, 27, 37, 38, 39 ಹುದ್ದೆ. 39 ಪ್ಲಸ್ ಇಲ್ಲಿ ಕ್ಯಾಟಗರಿಗೆ ಯಾವುದು 3Aಗೆ ಸಂಬಂಧಪಟ್ಟಿಗೆ ಹೇಳೋಣ. 29, 39, 39, 40, 41, 42 ಹುದ್ದೆಗಳು. ಓಕೆನಾ, 42 ಹುದ್ದೆಗಳು ಹೆಣ್ಮಕ್ಳಿಗೆ ಸಿಗುತ್ತೆ, ಅವಕಾಶಗಳಿದ್ದಾವೆ. ಏನು ರೂರಲ್ ಸರ್ಟಿಫಿಕೇಟ್ ಇದ್ದರೆ, ಕನ್ನಡ ಮೀಡಿಯಂ ಇದ್ದರೆ. ಓಕೆನಾ, ಹೀಗೆ ನಾವೇನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆನಾ, ಟಾಪ್ 49 ನೀವಿದ್ದರೆ ನಿಮಗಾಗುತ್ತೆ. ಅದೇ ಗಂಡು ಮಕ್ಕಳಿಗೆ ಆದರೆ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಇದೆ ಅಲ್ವಾ, 13, 21, 21, 22, 23, 23, 29, 39, 39 ಹುದ್ದೆಗಳು. ಓಕೆನಾ, 39 ಹುದ್ದೆಗಳು. ಟಾಪ್ 39 ಏನಾದರೂ ಹೆಣ್ಮಕ್ಳಿದ್ರೆ ಅದರಲ್ಲಿ ಪ್ಲಸ್ ಈ ಕ್ಯಾಟಗರಿನಲ್ಲಿ 3 ಹುದ್ದೆ, 39 ಪ್ಲಸ್ 42 42 ಹುದ್ದೆಗಳು ಹೆಣ್ಮಕ್ಳಿಗೆ ಸಿಗ್ತಾ ಹೋಗುತ್ತೆ. ಉದಾಹರಣೆ ಯಾವುದಾದ್ರು ಒಂದು ಕ್ಯಾಟಗರಿಗೆ ತಗೊಳ್ಳೋವಂಥದ್ದಾದರೆ. ಓಕೆನಾ, ಹೀಗೆ ನಮಗಿಷ್ಟು ಅವಕಾಶಗಳು ಹೆಣ್ಮಕ್ಳಿಗೆ ಸಿಗುತ್ತೆ. ಅದೇ ಗಂಡು ಮಕ್ಕಳಿಗೆ ಆದರೆ ಏನಾಗುತ್ತೆ, ಒಂದು 22 ಹುದ್ದೆ, 23 ಹುದ್ದೆಗಳು ಅಷ್ಟೇ ಅವಕಾಶಗಳು ಸಿಗುತ್ತೆ. ಕ್ಯಾಟಗರಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನೀವೇನು ಮಾಡ್ಬೋದು, ಟಾಪಲ್ಲಿ ಬರಬೇಕಾಗತ್ತೆ. ಓಕೆನಾ, ಹಾಗಾಗಿ ಈ ಟಾಪಲ್ಲಿ ಬಂದರೂ ಕೂಡ ನೀವು ಈ ಟಾಪ್ 16 ಏನಾದರೂ ಹೆಣ್ಮಕ್ಳಿದ್ರೆ ಅವ್ರಿಗೆ ಹೋಗುತ್ತೆ ಹುದ್ದೆಗಳು. ನೀವು ಆ ಹೆಣ್ಮಕ್ಳನ್ನು ಮೀರಿ ಅವ್ರ ರಿಸರ್ವೇಷನ್ ಇರೋ ಹುದ್ದೆಗಳನ್ನು ಮೀರಿ ಕೂಡ ಏನು ಮಾಡಬೇಕಾಗುತ್ತೆ, ಟಾಪಲ್ಲಿ ಬರಬೇಕಾಗುತ್ತೆ. ಪ್ಲಸ್ ಕ್ಯಾಟಗರಿಗೆ ನಿಮಗೆ ಅವಕಾಶ ಸಿಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಮುಂದೆ ಹೋಗೋಣ. ಇನ್ನು ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಾಗೂ ಕೂಡ 100 ಹುದ್ದೆಗಳಿದ್ದಾವೆ. 100 ಹುದ್ದೆಗಳಲ್ಲಿ ಇಲ್ಲರಿ ಕ್ಯಾಟಗರಿ ವೈಸ್ ನೋಡ್ಕೊಳ್ತೀರಿ. ಸಾಮಾನ್ಯ 8, ಇತರೆ ಯಾವುದು ಇಲ್ದಲೇ ಇರೋದು. ಮಹಿಳಾ ಅಭ್ಯರ್ಥಿಗಳು 16 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿ 13 ಹುದ್ದೆಗಳು, ಮಾಜಿ ಸೈನಿಕ 5 ಹುದ್ದೆಗಳು, ಕನ್ನಡ ಮಾಧ್ಯಮ 2 ಹುದ್ದೆಗಳಿದ್ದಾವೆ. ಇಲ್ಲೂ ಕೂಡ ಗಂಡು ಮಕ್ಳು ಏನಾಗುತ್ತೆ, ಟಾಪ್ ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ ಸರ್ಟಿಫಿಕೇಟ್ ಇದ್ದರೆ ನೀವೇನು ನೋಡಬೇಕಾಗುತ್ತೆ, ಟಾಪ್ 22 ಅಥವಾ 21, 23 ಏನು ಮಾಡಬೇಕಾಗುತ್ತೆ, ಬರಬೇಕಾಗತ್ತೆ ನೀವು.
ಈ ಪಾಯಿಂಟನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಸಮಾಜ ವಿಜ್ಞಾನ ಶಿಕ್ಷಕರು. ಸಮಾಜ ವಿಜ್ಞಾನ ಶಿಕ್ಷಕರಲ್ಲಿ 2 ಕಡೆ ಇದನ್ನು ಕೊಟ್ಟಿದ್ದಾರೆ. ಅಂದರೆ ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಅತ್ಯಂತ ಹಿಂದುಳಿದ ಜಾತಿಯವರಿಗೆ ಅವಕಾಶಗಳನ್ನ ಕೊಡ್ತಾರೆ. 2 ಹುದ್ದೆಗಳನ್ನು ಸಿಗಲಿಲ್ಲ ಅಂದರೆ ಅದರಲ್ಲಿ ಇನ್ನು ಮಿಕ್ಕಿದವ್ರದ್ದು ಯಾರ್ದು ಪರ್ಸೆಂಟೇಜ್ ಇರುತ್ತೆ ಅವ್ರಿಗೆ ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಕ್ಯಾಟಗರಿ ವೈಸನ್ನು ನೋಡ್ಕೊಳ್ತೀರಿ. ಇದಾದ ನಂತರ 12 ಒಟ್ಟು 150 ಹುದ್ದೆಗಳಿಗೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅತ್ಯಂತ ಹೆಚ್ಚಿನ ವಿಪುಲ ಅವಕಾಶಗಳಿದ್ದಾವೆ, ಬಳಸ್ಕೊಳ್ಳಿ. 12 ಇತರ ಅಭ್ಯರ್ಥಿಗಳು ಪ್ಲಸ್ 25 ಮಹಿಳಾ ಅಭ್ಯರ್ಥಿಗಳು GM ಮೆರಿಟ್ನಲ್ಲಿ ಬರಬೇಕು ಅಂದರೆ, ಪ್ಲಸ್ ಗ್ರಾಮೀಣ ಅಭ್ಯರ್ಥಿಗಳು 19, ಮಾಜಿ ಸೈನಿಕ 7, ಕನ್ನಡ ಮಾಧ್ಯಮ 4 ಹುದ್ದೆಗಳು, ಯೋಜನಾ ನಿರಾಶ್ರಿತ 3 ಹುದ್ದೆಗಳು, ತೃತೀಯ ಲಿಂಗಿ 1, ಪ್ಲಸ್ ಇದರಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದಷ್ಟು ಸ್ಟಾರ್ ಮಾರ್ಕನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಯಾರು ಡಿಸೇಬಿಲಿಟಿ ಇರ್ತಾರೋ ಆ ಹುದ್ದೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾ ಹೋಗ್ತಾರೆ. ಒಟ್ಟು ಈಗ ಒಂದಷ್ಟು 75 ಹುದ್ದೆಗಳು GM ಅಲ್ಲಿ ಲಭ್ಯ ಇದೆ. ಸರ್ ನಾವೇನೂ ಇಲ್ಲ, ಪ್ಯೂರ್ GM ಅಲ್ಲಿ ಬರಬೇಕು, ಹಾಗಾದರೆ ನಾನು ಟಾಪ್ ಎಷ್ಟರಲ್ಲಿ ಬರಬೇಕು? ಇಲ್ಲಿ ಲೆಕ್ಕ ಹಾಕೊಳ್ಳಿ. ಕನ್ನಡ ಮೀಡಿಯಮ್ ಇದೆ, ನಿಮ್ಮ ಹತ್ರ ಗ್ರಾಮೀಣ ಇದೆ, ಮಹಿಳಾ ಅಭ್ಯರ್ಥಿ ಆಗಿರ್ತೀರಿ, ಇತರ ಅಭ್ಯರ್ಥಿ ಅಂದರೆ ಟಾಪ್ ಇಷ್ಟರಲ್ಲಿ ಬಂದರೆ ನಿಮಗೆ ಖಂಡಿತ ಜಾಬ್ ಕಟ್ಟಿಟ್ಟ ಬುತ್ತಿ. ಗಂಡು ಮಕ್ಳಿಗಾದರೆ ಈ ಮಹಿಳಾ ಅಭ್ಯರ್ಥಿಗಳ ಮೀಸಲಾತಿಯನ್ನು ಬಿಟ್ಬಿಡಿ, ಮಾಜಿ ಸೈನಿಕ ಬಿಟ್ಬಿಡಿ, ಕನ್ನಡ ಸರ್ಟಿಫಿಕೇಟು ರೂರಲ್ ಸರ್ಟಿಫಿಕೇಟ್ ಇದ್ದರೆ ಪ್ಲಸ್ 12 ಇದ್ದರೆ ಲೆಕ್ಕ ಹಾಕೊಳ್ಳಿ. ಟಾಪ್ ಅಷ್ಟರಲ್ಲಿ ಬಂದರೆ ನಿಮಗೆ ಆ ಹುದ್ದೆಗಳಾಗುತ್ತೆ. ಪ್ಲಸ್ ಏನಾದರೂ ನಿಮ್ಮದು ಕ್ಯಾಟಗರಿ ಏನಾದರೂ ಇತ್ತು ಅಂದರೆ ನೆಕ್ಸ್ಟ್ ಇನ್ನು 2ನೇ ಸ್ಟೆಪ್ಪು ಟಾಪಲ್ಲಿದ್ದರೆ ಅದರಲ್ಲೂ ಇತರೆಯಲ್ಲಿ ಮಾತ್ರ ನಿಮ್ಗೆ ಅವಕಾಶ ಸಿಗುತ್ತೆ. ಗ್ರಾಮೀಣ ಇದ್ದರೆ ಗ್ರಾಮೀಣದಲ್ಲಿ ಅವಕಾಶ ಸಿಗುತ್ತೆ. ನಿಮಗಿಂತ ಪರ್ಸೆಂಟೇಜ್ ಏನಾದರೂ ಹೆಣ್ಮಕ್ಳಿಗೆ ಜಾಸ್ತಿ ತೊಗೊಂಡಿದ್ರು ಮೇಲ್ಗಡೆ ಇದ್ರು ಅಂದರೆ ಅವರಿಗೆ ಆ ಜಾಬ್ ಆಗುತ್ತೆ. ಓಕೆನಾ? ಇದು ಸಮಾಜ ವಿಜ್ಞಾನ. ಇನ್ನು ಇದಾದ ನಂತರ ಗಣಕಯಂತ್ರ ಶಿಕ್ಷಕರು, GPSTR HSTR ಎಲ್ಲರೂ ಕೂಡ ಗಣಕ ವಿಜ್ಞಾನ ಶಿಕ್ಷಕರಿಗೆ ಒಂದು ಉತ್ತಮ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. GPSTR ಅಲ್ಲಾದರೆ 44,000 ಸಮಥಿಂಗು ಬೇಸಿಕ್ ಇದೆ. HSTR ಹೋದರೆ 54,175 ಬೇಸಿಕ್ ಇದೆ. ಹಾಗಾಗಿ ಒಂದಷ್ಟು 10,000 ರೂಪಾಯಿ ಸ್ಯಾಲ್ರಿ ಜಾಸ್ತಿ ಕೂಡ ಆಗ್ಬೋದು, ನಿಮಗೆ ಪ್ರಯತ್ನ ಪಡುವಂಥದ್ದು. ಇಲ್ಲೂ ಕೂಡ 50 ಹುದ್ದೆಗಳು ಗಣಕ ಕಂಪ್ಯೂಟರ್ ಟೀಚರ್ ನೇಮಕಾತಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ಸೇಮ್ ಕ್ಲಾರಿಫಿಕೇಷನ್, GM ಅಭ್ಯರ್ಥಿಗಳು ಟಾಪ್ ಇಷ್ಟರಲ್ಲಿ ಬರಬೇಕಾಗತ್ತೆ. ಗಂಡು ಮಕ್ಕಳಾದರೆ 6, 9, 10, 10ನೇ ಹುದ್ದೆ ಟಾಪ್ 10ನಲ್ಲಿ ಇರಬೇಕಾಗತ್ತೆ. ಜನರಲ್ ಮೆರಿಟಲ್ಲಿ ಆಯ್ಕೆ ಆಗಬೇಕು ಅಂದರೆ ಪ್ಲಸ್ ಒಂದೊಂದು ಕ್ಯಾಟಗರಿಗೆ ನಿಮ್ಗೆ ಎಷ್ಟೆಷ್ಟು ಬರುತ್ತೆ ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೆಣ್ಮಕ್ಳಿನ 9 ಹುದ್ದೆಗಳು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಕ್ಯಾಟಗರಿನಲ್ಲಿ ಇರ್ತಕ್ಕಂಥ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಟಾಪ್ ಅಷ್ಟರಲ್ಲಿ ಬಂದರೆ ನಿಮಗೆ ಹುದ್ದೆಗಳು ಆಗುತ್ತೆ. ಓಕೆನಾ? ಇದಿಷ್ಟು ವಿಚಾರಗಳಾಗಿರುತ್ತೆ. ಇದಾದ ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ PE ಟೀಚರ್ಗೆ ಸಂಬಂಧಪಟ್ಟ ಹಾಗೆ 75 ಹುದ್ದೆಗಳ ನೇಮಕಾತಿಗೆ ಹೊರಟಿದೆ. PE ಶಿಕ್ಷಕರಿಗೆ ಒಂದು ಸುವರ್ಣ ಅವಕಾಶ. ತುಂಬ ವರ್ಷಗಳೇ ಆಗೋಗಿತ್ತು PE ಶಿಕ್ಷಕರ ನೇಮಕಾತಿಯಾಗಿ. ಹಾಗಾಗಿ ಈ ಒಂದು ಅವಕಾಶವನ್ನು ಏಜ್ ಲಿಬರೇಷನ್ ಕೂಡ ತುಂಬ ಇದನ್ನು ಕೊಟ್ಟಿರೋದ್ರಿಂದ ಸಾಕಷ್ಟು ಅವಕಾಶಗಳು ನಿಮಗೂ ಕೂಡ ಇದೆ, ಬಳಸ್ಕೊಳ್ಳಿ. ಜೊತೆಗೆ ಸ್ನೇಹಿತರೆ, ನಮ್ಮ ಎಲ್ಲ GPSTR ವಿಡಿಯೋಗಳು, ಸಂಪೂರ್ಣ ವ್ಯಾಕರಣ, ಸಂಪೂರ್ಣ ಸಮಾಜ ವಿಜ್ಞಾನ, ಈ ಥರ ಎಲ್ಲ ವಿಡಿಯೋಗಳನ್ನ ಕಟ್ಕೊಟ್ಟಿದ್ದೀವಿ ಸ್ನೇಹಿತರೆ. ಸಾಹಿತ್ಯವಾರು, ಜೊತೆಗೆ ಘಟಕವಾರು, ಇದಕ್ಕೆ ಸಂಬಂಧಪಟ್ಟಂಗೆ ಹಿಸ್ಟ್ರಿ ಆಗಿರ್ಬೋದು, ಮತ್ತು TET ಪೇಪರ್ಗಳನ್ನು ಕೂಡ ಸಾಕಷ್ಟು ನಾವು ಘಟಕವಾರು ಕಟ್ಕೊಟ್ಟಿರೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಆ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಷಯಗಳು ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ, ಶೇರ್ ಮಾಡ್ತೀವಿ.